ಎಲ್ರಿಗೂ ನಮಸ್ಕಾರ. ರೋಡ್ ಸೈಡ್ ಫುಡ್ ಮತ್ತು ಕಲರ್ ಫುಡ್ ನಮ್ಮ ದೇಹಕ್ಕೆ ಎಷ್ಟು ಹಾನಿಕಾರಕ ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನೋಡೋಣ. ನಾವೆಲ್ಲರೂ ರಸ್ತೆ ಬದಿಯಲ್ಲಿ ಸಿಗೋ ಚಾಟ್ಸ್, ಗೋಬಿ ಮಂಚೂರಿ, ಪಾನಿಪೂರಿ, ಕಲರ್ ಫುಡ್ಡನ್ನು ತುಂಬ ಇಷ್ಟಪಟ್ಕೊಂಡು ಬಾಯಿನ ಚಪ್ಪಿಸ್ಕೊಂಡು ತಿಂತೇವೆ. ಬೇರೆಯವ್ರಿಗೂ ತಿನ್ನಿಸ್ತೀವಿ ಕೂಡ. ಆದರೆ ಈ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅಂತ ನಮಗೇನಾದರೂ ಗೊತ್ತಿದೆಯಾ ಅಂತ ಕೇಳಿದರೆ ಹೌದು, ಖಂಡಿತ ನಮಗೆ ಇದು ಹಾನಿಕಾರಕ ಅಂತ ಗೊತ್ತಿದೆ. ಆದರೂ ಕೂಡ ನಾವು ತಿಂತೇವೆ. ಈ ರೋಡ್ ಸೈಡ್ ಫುಡ್ ಅಂತ ಕರೆಯೋ ಪಾನಿಪೂರಿ, ಗೋಬಿ ಮಂಚೂರಿ, ಎಗ್ ರೈಸು, ಇನ್ನಿತರೆ ಎಲ್ಲ ಚಾಟ್ಸ್ಗಳನ್ನು ನಾವು ರೋಡ್ ಸೈಡ್ ಫುಡ್ ಅಂತ ಕರಿತೇವೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ, ಇಲ್ಲಿ ಮಾಡೋ ಫುಡ್ನಲ್ಲಿ ಹೈಜೀನ್ ಇರೋದಿಲ್ಲ. ಅಂದರೆ ಸ್ವಚ್ಛತೆ ಕಡಿಮೆ ಆಗಿರುತ್ತೆ. ಸ್ವಚ್ಛತೆಯೇ ಇರೋದಿಲ್ಲ ಬಿಡಿ. ಧೂಳು, ಕಸ, ನೊಣಗಳು ಆಹಾರಕ್ಕೆ ತಾಕ್ತಾನೆ ಇರ್ತವೆ. ಇನ್ನು ಇಲ್ಲಿ ಬಳಸೋ ನೀರು ಶುದ್ಧವಾಗಿರಲ್ಲ, ಅಶುದ್ಧ ನೀರನ್ನು ಬಳಕೆ ಮಾಡ್ತಾರೆ. ಇಲ್ಲಿ ಪಾನಿಪೂರಿಗೆ ಅತಿ ಹೆಚ್ಚು ಬಾರಿ ಬಳಸೋ ನೀರು ಅನ್ಸೇಫಾಗೇ ಇರುತ್ತೆ. ನಾವು ಆದರೂ ಕೂಡ ಅದನ್ನು ತುಂಬ ಇಷ್ಟಪಟ್ಟು ತಿಂತೀವಿ. ಮತ್ತಿಲ್ಲಿ ಮುಖ್ಯವಾದದ್ದೇನೆಂದರೆ, ಹಳೆಯ ಎಣ್ಣೆಯ ಬಳಕೆಯನ್ನು ಮಾಡ್ತಾರೆ. ಒಂದು ಎಣ್ಣೆನ ಪುನಃ ಬಳಸ್ತಾರೆ. ಇದರಿಂದ ಕ್ಯಾನ್ಸರ್ ಬರೋ ಅಪಾಯ ಕೂಡ ಹೆಚ್ಚಾಗಿದೆ. ಮತ್ತು ಇಂಥ ಫುಡ್ಗಳನ್ನು ತಿನ್ನೋದು ಮಕ್ಕಳೇ ಆಗಿರೋದ್ರಿಂದ ಅವರ ಚಿಕ್ಕ ವಯಸ್ಸಿನಿಂದನೇ ತುಂಬ ಸಮಸ್ಯೆಗಳನ್ನು ಅವರು ಎದುರಿಸ್ಬೇಕಾಗುತ್ತೆ. ಇನ್ನು ಹೊಟ್ಟೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅವರಿಗೆ ಡಯೇರಿಯಾ ಆಗುತ್ತೆ. ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಎಲ್ರಿಗೂ ಅಷ್ಟೇ. ಡಯೇರಿಯಾ, ಫುಡ್ ಪಾಯ್ಸನಿಂಗು, ಇನ್ಫೆಕ್ಷನ್ನು, ಈ ರೀತಿಯ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ತೊಂದರೆಗಳು, ಈ ರೀತಿಯ ಎಲ್ಲ ಸಮಸ್ಯೆಗಳು ಕೂಡ ಈ ಫುಡ್ಗಳಿಂದ ಉಂಟಾಗುತ್ತೆ. ಮತ್ತು ಮುಖ್ಯವಾಗಿ ಕಲರ್ ಫುಡ್ ಅಂದರೆ ಕೃತಕ ಬಣ್ಣವನ್ನು ಹಾಕಿ ಮಾಡೋ ಆಹಾರವನ್ನು ನಾವು ಕಲರ್ ಫುಡ್ ಅಂತ ಕರಿತೇವೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಕೆಂಪು ಬಣ್ಣದ ಗೋಬಿ ಮಂಚೂರಿ, ಹಸಿರು ಬಣ್ಣದ ಹಸಿರು ನೂಡಲ್ಸ್, ಮತ್ತು ಈ ಕಲರ್ ಆಗಿರೋ ಜ್ಯೂಸ್ಗಳು, ಕಲರ್ ಆಗಿರೋ ಕ್ಯಾಂಡಿಗಳು ಮುಂಚೂಣಿಯಲ್ಲಿ ನಿಲ್ತವೆ. ಇನ್ನು ಕಲರ್ ಫುಡ್ನ ದುಷ್ಪರಿಣಾಮಗಳನ್ನು ಕೇಳಲೇಬೇಡ್ರಿ. ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತವೆ. ಇದು ಕೆಮಿಕಲ್ ಡೇಂಜರ್ ಆಗಿರುತ್ತೆ, ಆರ್ಟಿಫಿಷಿಯಲ್ ಕಲರ್ ಆಗಿರುತ್ತೆ. ನಮ್ಮ ದೇಹಕ್ಕಂತೂ ತುಂಬ ಹಾನಿಕಾರಕ. ಮಕ್ಕಳಿಗೆ ಇನ್ನೂ ಹಾನಿಕಾರಕ. ಅವ್ರಿಗೆ ಅಲರ್ಜಿ ಆಗುತ್ತೆ. ಇದನ್ನು ತಿಂದ ತಕ್ಷಣ ಅವರು ಒಂಥರ ಹೈಪರ್ ಆಕ್ಟಿವ್ ಆಗ್ತಾರೆ. ಇದು ನಿರಂತರವಾಗಿ ಸೇವನೆ ಮಾಡಿದರೆ ಲಿವರ್ ಮತ್ತು ಕಿಡ್ನಿಗೆ ಹೊಡೆತ ಕೊಡುತ್ತೆ. ಇನ್ನು ಚರ್ಮ ಸಮಸ್ಯೆ ಬರುತ್ತೆ. ಚರ್ಮದ ಮೇಲೆ ರ್ಯಾಷಸ್ ಉಂಟಾಗುತ್ತೆ, ಕಡಿತ ಉಂಟಾಗುತ್ತೆ, ಉರಿ ಉಂಟಾಗುತ್ತೆ. ಇನ್ನು ದೀರ್ಘಕಾಲದ ಸಮಸ್ಯೆಗಳು ಅಂದರೆ ಕೆಲವರಿಗೆ ಕೆಲವು ಸಮಸ್ಯೆಗಳು ಹೋಗೋದೇ ಇಲ್ಲ ಅವರಿಗೆ ತುರಿಕೆ ಆಗೋದು, ಇದೆಲ್ಲ ಜೀವನ ಪರ್ಯಂತ ಅವರಿಗೆ ಇರ್ತಾನೆ ಇರುತ್ತೆ. ಈ ರೀತಿ ಎಲ್ಲ ಸಮಸ್ಯೆಯಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ಹೇಗೆ, ಆರೋಗ್ಯವಾಗಿರೋದು ಹೇಗೆ ಅಂದರೆ, ನಾವು ಸ್ವಚ್ಛವಾದ ಜಾಗದಲ್ಲಿ ಆಹಾರವನ್ನು ತಿನ್ನಬೇಕು. ನಾವು ಮನೆಯಲ್ಲೇ ಊಟ ಮಾಡಬೇಕು. ಒಂದು ವೇಳೆ ನಮಗೆ ಅಲ್ಲಿ ಅವಕಾಶ ಇಲ್ಲ ಅಂದರೆ ಸ್ವಚ್ಛವಾದ ಜಾಗದಲ್ಲಿ ಮಾತ್ರ ನಾವು ಊಟವನ್ನು ಮಾಡಬೇಕು. ಮನೆಯ ಆಹಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಮಕ್ಕಳಿಗೆ ಕಲರ್ ಫುಡ್ಡನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು. ಇದರಿಂದ ಆಗೋ ದುಷ್ಪರಿಣಾಮವನ್ನು ಅವರ ಮಟ್ಟಕ್ಕೆ ಇಳಿದು ಅವ್ರಿಗೆ ತಿಳಿ ಹೇಳಬೇಕು ಮಕ್ಕಳಿಗೆ. ಇನ್ನು ಪ್ಯಾಕ್ ಮಾಡಿದ ಆಹಾರಗಳಲ್ಲೂ ಕೂಡ ಕೃತಕ ಬಣ್ಣವನ್ನು ಉಪಯೋಗಿಸ್ತಾರೆ. ಅದನ್ನು ಕೂಡ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಬೇಕು. ಈ ಪ್ಯಾಕ್ ಮಾಡಿದ ಆಹಾರದಲ್ಲಿ ಲೇಬಲನ್ನು ನೋಡಬೇಕು, ಎಕ್ಸ್ಪೈರಿ ಡೇಟನ್ನು ನೋಡಬೇಕು. ಅವರು ಯಾವ ಸಾಮಗ್ರಿಗಳನ್ನು ಉಪಯೋಗಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನ ಕೊಡಬೇಕು. ಮತ್ತು ಅತಿ ಹೆಚ್ಚಾಗಿ ಹಣ್ಣು ತರಕಾರಿಗಳನ್ನು ತಿನ್ನಬೇಕು.
ನಮ್ಮ ಜೀವನದಲ್ಲಿ ಎಲ್ಲಕ್ಕಿಂತ ಅಮೂಲ್ಯವಾದದಂದರೆ ಹಣನ? ಖಂಡಿತ ಅಲ್ಲ. ಹೆಸರು, ಕೀರ್ತಿನ? ಖಂಡಿತ ಅಲ್ಲ. ತುಂಬ ಅಮೂಲ್ಯವಾದದ್ದಂದರೆ ಅದು ನಮ್ಮ ಆರೋಗ್ಯ. ಒಂದು ದಿನ ಜ್ವರ ಬಂದರೆ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ದುರ್ಬಲರಾಗಿದ್ದೀವಿ ಅನ್ನೋದು. ಆದರೆ ನಾವು ಆರೋಗ್ಯವಾಗಿದ್ದಾಗ ನಮ್ಮ ದೇಹದ ಬಗ್ಗೆ ಒಂಚೂರು ಕಾಳಜಿ ವಹಿಸೋದೇ ಇಲ್ಲ. ರೋಡ್ ಸೈಡ್ ಫುಡ್ಡು, ಕಲರ್ ಫುಡ್ಡು, ಇನ್ನಿತರ ಜಂಕ್ ಫುಡ್ಡು ಕ್ಷಣಿಕ ರುಚಿಯನ್ನು ಕೊಡುತ್ತಷ್ಟೇ, ಆದರೆ ನಿಧಾನವಾಗಿ ನಮ್ಮ ದೇಹವನ್ನೇ ತಿಂದುಬಿಡುತ್ತೆ. ನಾವು ಏನು ತಿಂತೀವೋ ಅದೇ ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ನಾವು ಒಳ್ಳೆದು ತಿಂದರೆ ನಮ್ಮ ದೇಹ ಆರೋಗ್ಯವಾಗಿರುತ್ತೆ. ನಾವು ಕೆಟ್ಟದನ್ನು ತಿಂದರೆ ನಮ್ಮ ದೇಹ ಕೂಡ ಕೆಟ್ಟ ಪರಿಣಾಮವನ್ನೇ ಬೀರುತ್ತೆ. ಇವತ್ತು ನಾವು ನಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆಯನ್ನು ವಹಿಸಲಿಲ್ಲ ಅಂದರೆ ಮುಂದೊಂದು ದಿನ ಬೇರೆಯವ್ರ ರೀತಿಯೇ ನಾವು ಕೂಡ ಹಾಸ್ಪಿಟಲ್ಗೆ ಕ್ಯೂನಲ್ಲಿ ನಿಲ್ಲಬೇಕಾಗತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ಒಂದು ಸರಿ ಯೋಚನೆ ಮಾಡಿ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಅಥವಾ ನಿಮಗೋಸ್ಕರ, ನಿಮ್ಮ ಕನಸುಗಳಿಗೋಸ್ಕರ ಸ್ವಲ್ಪ ನಿಯಂತ್ರಣ, ಸ್ವಲ್ಪ ಜಾಗ್ರತೆ ತುಂಬ ಮುಖ್ಯ. ಸ್ವಚ್ಛವಾದ ಆಹಾರವನ್ನು ತಿನ್ನಿ, ಮನೆಯ ಊಟಕ್ಕೆ ಹೆಚ್ಚು ಮಹತ್ವವನ್ನು ಕೊಡಿ, ಆರೋಗ್ಯಕ್ಕೆ ಮೊದಲ ಆದ್ಯತೆಯನ್ನು ಕೊಡಿ. ರುಚಿಗಿಂತ ಆರೋಗ್ಯ ತುಂಬ ಮುಖ್ಯ. ನಾವು ಇವತ್ತು ನಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆಯನ್ನು ವಹಿಸಿದರೆ ಸಮೃದ್ಧವಾದ ಆರೋಗ್ಯ ನಮ್ಮದಾಗತ್ತೆ. ಆರೋಗ್ಯ ಅಂದರೆ ನಾವು ಅನಾರೋಗ್ಯ ಬಂದಾಗ ಮಾತ್ರ ನೆನಪು ಮಾಡಿಕೊಳ್ಳೋ ವಿಷಯ ಅಲ್ಲ. ಅದು ಪ್ರತಿದಿನ ನಾವು ಮಾಡುವ ಸಣ್ಣ ಸಣ್ಣ ಅಭ್ಯಾಸಗಳಲ್ಲಿನೇ ಇರುತ್ತೆ. ಬೆಳಗ್ಗೆ ಎದ್ದು ನಾವು ತಿನ್ನೋ ಆಹಾರ, ನಾವು ಕುಡಿಯೋ ನೀರು, ನಾವು ಆಯ್ಕೆ ಮಾಡೋ ಜೀವನ ಶೈಲಿ, ಇವೆಲ್ಲ ಸೇರಿನೇ ನಮ್ಮ ಆರೋಗ್ಯವನ್ನು ಸಮೃದ್ಧವಾಗಿ ಕಟ್ಟುತ್ತವೆ. ಇವತ್ತಿನ ಜೀವನದಲ್ಲಿ ಎಲ್ಲರೂ ತುಂಬ ಬ್ಯುಸಿ ಇದ್ದೀವಿ ಅಂತ ಹೇಳ್ತೀವಿ, ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ನಾವು ನಮ್ಮ ಆರೋಗ್ಯಕ್ಕೆ ಸಮಯ ಕೊಡದೇ ಇದ್ದರೆ ನಾಳೆ ಆರೋಗ್ಯ ಸಮಸ್ಯೆಗಳಿಗೆ ಸಮಯವನ್ನು ಕೊಡಲೇಬೇಕಾಗತ್ತೆ. ರುಚಿಗಾಗಿ ತಿನ್ನೋದು ಸುಲಭ, ಆದರೆ ಆರೋಗ್ಯವನ್ನು ಕಾಪಾಡೋದು ತುಂಬ ಕಷ್ಟ. ಇನ್ನು ಕೊನೆಯದಾಗಿ, ನಾವು ಆರೋಗ್ಯವಾಗಿದ್ದರೆ ನಮ್ಮ ಮನೆ, ನಮ್ಮ ಕುಟುಂಬದವರ ಮುಖದಲ್ಲಿ ಖುಷಿಯನ್ನು ಕಾಣ್ಬೋದು. ನಮ್ಮ ಆರೋಗ್ಯವನ್ನು ಕಾಪಾಡೋದು ನಮ್ಮ ಕರ್ತವ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.